ಭಗವದ್ಗೀತೆಯನ್ನು ಮುಂದುವರಿಸ್ತೀನಿ. ಕೃಷ್ಣ ಅರ್ಜುನನಿಗೆ ಹೇಳ್ತಾ ಇದ್ದಾನೆ, ಅರ್ಜುನ, ನೀನು ಕ್ಷತ್ರಿಯ, ನಿನ್ನ ಕರ್ಮ, ನಿನ್ನ ಧರ್ಮ, ನೀನು ಯುದ್ಧ ಮಾಡೋದು ನಿನ್ನ ಸ್ವಧರ್ಮ. ನೀನು ಯುದ್ಧ ಮಾಡಲೇಬೇಕು. ಯುದ್ಧ ಅಂದಮೇಲೆ ಸೈನಿಕರು ಸಾಯುವುದಿದೆ, ಆನೆ ಕುದುರೆಗಳು ಪ್ರಾಣಿ ವಧೆ ಇದೆ, ಇಲ್ಲ ಅಂತ ಹೇಳಿಲ್ಲ, ಶತ್ರುಗಳು ಸಾಯ್ತಾರೆ. ಇದು ಒಂದು ಘೋರವಾದ, ಒಂದು ಕ್ರೂರವಾದ ಘಟನೆ ನಡೆಯುತ್ತೆ. ನಿನಗೆ ಇದನ್ನು ತಿಳ್ಕೊಂಡು ಇದು ನನಗೆ ಪಾಪವಾಗ್ಬೋದೇನೋ ಅನ್ನೋ ಪಾಪ ಭಯ ನಿನಗೆ ಹುಟ್ಟಿದೆ. ಆದರೆ ನಿನ್ನ ಸ್ವಧರ್ಮವನ್ನು ನೀನು ಮಾಡಬೇಕು. ನಿನ್ನ ಧರ್ಮ ಇದು. ನಿಸ್ವಾರ್ಥವಾಗಿ ನೀನು ಮಾಡಿದ್ರೆ, ಸ್ವಾರ್ಥ ಕೊಂಚಿತ್ತೂ ಇಲ್ಲದೆ ನೀನು ಮಾಡಿದ್ರೆ ಖಂಡಿತವಾಗಿ ಪಾಪ ಆಗೋಲ್ಲ. ನೋಡಿ, ಎಷ್ಟು ಘೋರವಾದ ವರ್ಣನೆಯನ್ನು ಮಾಡಿ ಕೊನೆಯಲ್ಲಿ ಒಂದೇ ಸೆಂಟೆನ್ಸಲ್ಲಿ ಹೇಳ್ತಾರೆ, ನಿಸ್ವಾರ್ಥವಾಗಿರು, ನಿನಗೆ ಪಾಪ ಆಗೋದಿಲ್ಲ, ತಟ್ಟಲ್ಲ ಪಾಪ ಅಂತ. ನಾವು ಅವಾಗ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಬರೀ ಅರ್ಜುನನಿಗಲ್ಲ, ಈ ನಿಸ್ವಾರ್ಥ ಅನ್ನೋ ಪದದ ಒಳ ಅರ್ಥ ಏನು. ಸ್ವಾರ್ಥ ಇಲ್ಲದೆ ಇರೋದು, ನಾನೇನು ನಿಸ್ವಾರ್ಥವಾಗಿ ಮಾಡಿದ್ದೀನಿ ಅಂದ್ಬಿಡ್ತೀವಿ ಒಂದೇ ಸತಿ. ನಿಸ್ವಾರ್ಥ ಅಂದಾಗ ಕಿಂಚಿತ್ತೂ ನಿಸ್ವಾರ್ಥವಾಗಿ ಮಾಡಬೇಕು, ಸ್ವಲ್ಪನೂ ಸ್ವಾರ್ಥ ಇರಬಾರ್ದು. ಅಂದರೆ ಮಾಡುವುದು ನಾನು ಅಂತ ಕ್ಲೇಮ್ ಮಾಡ್ತೀವಲ್ಲ, ಹಾಗೆ ಮಾಡದೇ ಇದ್ದಾಗ ನಾನು ನಿಸ್ವಾರ್ಥವಾಗಿ ಮಾಡಿದ್ದೀನಿ, ನಾನೇನೂ ಅಂಟಿಸ್ಕೊಂಡಿಲ್ಲ ಅಂತ ನಾವು ಹೇಳೋದು, ನಾವು ಕ್ಲೇಮ್ ಮಾಡೋದು, ನಾ ಇದು ಮಾಡಿಲ್ಲ ಸ್ವಾರ್ಥವಾಗಿ ಅಂತ ಕ್ಲೇಮ್ ಮಾಡೋದು ಕೂಡ ಅದು ಸ್ವಾರ್ಥವೇ ಆಗುತ್ತೆ, ನಿಸ್ವಾರ್ಥವಾಗುವುದಿಲ್ಲ. ಅಲ್ಲಿ ಕಿಂಚಿತ್ತಾದರೂ ಬಂದರೆ ಅದು ಪಾಪವಾಗುತ್ತೆ. ಇಲ್ಲದೆ ಇದ್ದರೆ ಅದು ನಿನಗೆ ಪಾಪ ಅಂಟೋದೇ ಇಲ್ಲ. ನೀನು ಯುದ್ಧ ಮಾಡ್ತಾ ಇದೆಯಲ್ಲ, ಯುದ್ಧ ಬೇಕಾಗಿರೋದು ಲೋಕಕ್ಕೆ, ಯುದ್ಧ ಬೇಕಾಗಿರೋದು ನ್ಯಾಯಕ್ಕೆ, ಯುದ್ಧ ಬೇಕಾಗಿರೋದು ವಿಶ್ವಧರ್ಮಕ್ಕೆ. ನಿನಗೆ ಯುದ್ಧ ಬೇಡ, ಯುದ್ಧ ಬೇಕಾಗಿರೋದು ನಿನಗಲ್ಲ. ಅದರಿಂದ ನೀನು ಒಂದು ಸ್ವಂತ ಅಪೇಕ್ಷೆ ಇಲ್ಲದೆ ನಿಸ್ವಾರ್ಥವಾಗಿ ಲೋಕಕ್ಕೆ ಒಂದು ಹಿತವಾಗಲಿ, ಲೋಕಹಿತವನ್ನು ಸಾಧಕವಾಗಿಟ್ಕೊಂಡು ನೀನು ನಿರ್ಧಾರ ಮಾಡು. ಏನೋ ಒಂಚೂರು ಅಷ್ಟು ಇಷ್ಟು ಕಿಂಚಿತ್ತು, ಪ್ರತಿಯೊಬ್ಬರಿಗೂ ಕರ್ಮ ಮಾಡುವಾಗ ಕಿಂಚಿತ್ತಾದರೂ ಒಂದು ಕಲ್ಮಶ ಸೇರ್ಕೊಳ್ಳುತ್ತೆ. ಒಬ್ಬರ ಜೀವನ ಅಂದಮೇಲೆ ಕಲ್ಮಶ ಇದ್ದೇ ಇರುತ್ತೆ. ಅದನ್ನು ತೊಳೆಯೋ ರೀತಿ ನೋಡಬೇಕೇ ಹೊರತು ಆ ಕಲ್ಮಶನ ಯಾವ ರೀತಿ ತೊಳಿಬೇಕು ಅಂತ ಹೇಳ್ತೀನಿ. ಆದರೆ ಇದನ್ನು ಹೆದರ್ಕೊಂಡು ಪಾಪದ ಭಯ ಬರೆಸ್ಕೊಂಡು ಜೀವನದಿಂದ ಓಡಿ ಹೋಗೋದಲ್ಲ, ಇದು ನಿನ್ನ ಕರ್ಮ, ನೀನು ಮಾಡಲೇಬೇಕು ಅಂತ ಹೇಳ್ತಾರೆ. ಕರ್ಮ ಅಂದರೆ ಒಂದು ಕ್ರಿಯೆ ಅಂತ. ಕ್ರಿಯೆ, ಈ ಜೀವಿಯ ಕ್ರಿಯೆ, ಜೀವನ ಕ್ರಿಯೆ ಅಂತಲೂ ತಗೋಬೋದು. ಇದು ಮಾಡುವಾಗ ಮಲ ಉಂಟಾಗೋದು, ಅಣವಮಲ, ಕರ್ಮಮಲ, ಮಾಯಾಮಲ, ಇಂಥ ಮಲಗಳು ಉಂಟಾಗುವುದು ಸಂಭವನೀಯ ಅಂತ. ಖಂಡಿತ ಉಂಟಾಗತ್ತೆ. ಈ ಮಲಗಳನ್ನು ನಿವಾರಣೆ ಮಾಡ್ಕೊಳ್ತಾ ಕೆಲಸ ಮಾಡಬೇಕಾದ್ರೆ ನೀನು ಮೊದಲು ನಿನ್ನ ಸ್ವಾರ್ಥವನ್ನು ಬಿಡಬೇಕು, ಸ್ವಂತ ಉಪಯೋಗದ ದೃಷ್ಟಿಯನ್ನು ಬಿಡಬೇಕು. ಮೂರನೇದು ಬಹಳ ಮುಖ್ಯವಾದದ್ದು, ಈಶ್ವರಾರ್ಪಣೆಯಿಂದ ನೀನು ಕೆಲಸ ಮಾಡಬೇಕು. ಆಗ ಎಂಥ ಒಂದು ಕರ್ಮವೂ ಕೂಡ ಪಾತಕವಾಗುವುದಿಲ್ಲ, ತಾರಕವಾಗತ್ತೆ ನಿನಗೆ. ಯಾವುದು ಧರ್ಮನೋ ಅದನ್ನು ಮಾಡು, ಮಿಕ್ಕಿದ್ದೆಲ್ಲ ಅಧರ್ಮ ಬಿಟ್ಬಿಡು. ಯಾವುದು ಸತ್ಕರ್ಮ ಅದನ್ನೇ ಮಾಡು, ಮಿಕ್ಕಿದ್ದೆಲ್ಲ ಬಿಟ್ಬಿಡು. ಮಿಕ್ಕಿದ್ದೆಲ್ಲ ದುಷ್ಕರ್ಮ, ಮಿಕ್ಕಿದ್ದೆಲ್ಲ ಅಧರ್ಮ. ಈ ಸತ್ಕರ್ಮದಲ್ಲಿ ಯಾವುದು ಸತ್ಕರ್ಮ, ಯಾವುದು ಧರ್ಮ ಅಂದರೆ ನಿನ್ನ ಸ್ವಧರ್ಮವೇ ಸತ್ಕರ್ಮ, ನಿನ್ನ ಸ್ವಧರ್ಮವೇ ಧರ್ಮ. ಇದಕ್ಕಿಂತ ಬೇರೆ ಧರ್ಮ ಇಲ್ಲ. ನೀನು ಏನು ಕೆಲಸ ಮಾಡ್ತಿದ್ದೀಯ, ಏನು ಪಾತ್ರ ತಗೊಂಡಿದೀಯ, ನೀನು ಜೀವನದಲ್ಲಿ ಏನು ನಿರ್ವಹಿಸಕ್ಕೆ ನೀ ಬಂದಿದೆಯಾ ಅದನ್ನು ಮಾಡಲೇಬೇಕಾಗತ್ತೆ ನೀನು. ಈ ಕರ್ಮಯೋಗವನ್ನು ನಾನು ನಿನಗೆ ಮಾತ್ರ ಹೇಳ್ತಾ ಇಲ್ಲ ಅರ್ಜುನ,
ನಾನು ಸೃಷ್ಟಿಯ ಪ್ರಾರಂಭದಲ್ಲಿ ಈ ಕರ್ಮಯೋಗವನ್ನು ವೈವಸ್ವತ ಸೂರ್ಯನಿಗೆ ಹೇಳಿದ್ದೀನಿ, ಸೂರ್ಯನಿಗೆ ಉಪದೇಶ ಕೊಟ್ಟಿದ್ದೀನಿ. ಈ ಕರ್ಮ ವಿದ್ಯೆ ಉಪದೇಶ ಸೂರ್ಯನಿಗಾಗಿದೆ, ನಿನಗೆ ಮಾತ್ರ ಮಾಡಿಲ್ಲ, ನಿನಗೆ ಹೊಸದಾಗಿ ಮಾಡ್ತಾ ಇಲ್ಲ ನಾನು, ಇದು ಬಹಳ ಹಳೆಯದು. ಆ ಸೂರ್ಯ ತನ್ನ ಒಂದು ಮಾನವನ ಅಂದರೆ ಮೂಲ ಪುರುಷನಾದ ಮನುವಿಗೆ ಅವನು ಈ ದೀಕ್ಷೆಯನ್ನು ಕೊಟ್ಟು ಕರ್ಮಯೋಗವನ್ನು ಹೇಳಿಕೊಟ್ಟಿದ್ದಾನೆ. ಮೊದಲನೇ ಮನುಷ್ಯನ ಮೂಲ ಮನುಷ್ಯ ಅವನಿಗೆ ಕೊಟ್ಟಿದ್ದಾನೆ, ಮನುವಿಗೆ. ಆ ಮನುನು ಸುಮ್ಮನೆ ಇಲ್ಲ, ಮೊದಲನೇ ರಾಜನಾದ ಇಕ್ಷಾಕುವಿಗೆ ಕೊಟ್ಟಿದ್ದಾನೆ. ಹೀಗೆ ಇದು ನಿಂತಿಲ್ಲಪ್ಪ, ಪರಂಪರೆಯಿಂದ ಬಂದದ್ದು ಇದು ಕರ್ಮಯೋಗ ಅನ್ನೋದು. ಇದು ಬಹಳ ಶ್ರೇಷ್ಠವಾದ ಕರ್ಮ ವಿದ್ಯಾ ಯೋಗ. ಇದು ಅಷ್ಟಿಷ್ಟ ಸಾಮಾನ್ಯವಾದದ್ದಲ್ಲ. ಇದನ್ನ ಎಲ್ಲ ರಾಜರು ಕೂಡ, ಎಲ್ಲ ರಾಜ ಋಷಿಗಳು ಕೂಡ, ಜನಕಾದಿಗಳು ಕೂಡ ಇದನ್ನ ಆಚರಣೆ ಮಾಡಿ ಕೃತಕೃತ್ಯರಾಗಿದ್ದಾರೆ. ಇದನ್ನ ನಿಮಗೆ ಯಾವತ್ತೋ ಇದು ಯಾರಿಗೋ ಹೇಳಿದ್ದಿದು, ಅದು ಒಬ್ಬರಿಂದ ಒಬ್ಬರಿಗೆ ಬರ್ತಾನೆ ಇದೆ. ಇವತ್ತು ನಾನು ನಿನಗೆ ಅದನ್ನ ಹೇಳ್ತಾ ಇದ್ದೀನಿ. ಕರ್ಮಯೋಗ ಇದು ಸಾಮಾನ್ಯವಾದದ್ದಲ್ಲ. ಇದು ಒಬ್ಬರಿಂದ ಒಬ್ಬರಿಗೆ ಬರ್ತಾ ಇದೆ. ಕಾಳಿದಾಸನು ಹೇಳ್ತಾನೆ, ಕಣ್ಮುಚ್ಕೊಂಡು ಮಾಡಬಹುದು. ಯಾಕೆ ಅಂದರೆ ಇದು ಪ್ರಾಚೀನದಿಂದ ಭೂಕಾಲದಿಂದ ಬಂದದ್ದು, ಯೋಚನೆನೇ ಮಾಡೋದು ಬೇಡ. ಆದರೆ ಯೋಚನೆ ಮಾಡ್ಬೇಕು ಯಾವಾಗ ಅಂದರೆ ನಾವು ಕೆಲಸ ತಗೊಳ್ಳುವಾಗ ಅಲ್ಲಿ ನಮಗೆ ವಿವೇಕ ಇರಬೇಕು. ನಿಸ್ವಾರ್ಥವಾಗಿ ಮಾಡುವನು ವಿವೇಕಿ ಮಾತ್ರ. ಬುದ್ಧಿ ಜಾಗೃತವಾಗಿರಬೇಕು. ಕಣ್ಣು ಮುಚ್ಕೊಂಡು ಇದನ್ನು ಅಂಗೀಕಾರ ಮಾಡೋಕ್ಕಾಗಲ್ಲ. ಅದರಿಂದ ಯಾವ ಕೆಲಸನ ತಗೊಳ್ಬೇಕಾದ್ರೆ ಅದರಲ್ಲಿ ಬಹಳ ಹಿಂದಿಂದು ಇದು ಬಹಳ ಓಲ್ಡ್ ಅಂತ, ಕೆಲವರಿಂದ ಓಲ್ಡ್ ಈಸ್ ಗೋಲ್ಡ್ ಅಂತ ಏನು ಬೇಕಾದರೂ ತಗೊಳಕ್ಕಾಗಲ್ಲ. ಎಲ್ಲ ಹಳೆಯದೂ ಕೂಡ ಅದು ಒಂದು ಸಾಧುವಲ್ಲ ಅಂತ ಹೇಳ್ತಾರೆ. ಹಾಗೆ ಎಲ್ಲ ಹೊಸದು ಕೂಡ ಅದರಲ್ಲಿ ಯಾವುದೂ ದೋಷ ಇಲ್ಲ. ಎಲ್ಲ ಹೊಸದು ಕೂಡ ಅದರಲ್ಲಿ ಲೋಪ ಇಲ್ಲ. ಎಲ್ಲ ಹೊಸದು ಲೋಪ ಆಗಲ್ಲ. ಎಲ್ಲ ಹಳೆಯದು ಸಾಧುವಾಗಲ್ಲ. ಅದನ್ನು ತಿಳ್ಕೊಳ್ಳೋಕ್ಕೆ, ಗುಣದೋಷಗಳನ್ನು ತಿಳ್ಕೊಳ್ಳೋದಕ್ಕೆ ನಾವು ವಿಮರ್ಶೆ ಮಾಡಲೇಬೇಕಾಗತ್ತೆ. ಪ್ರತಿಯೊಂದು ಕರ್ಮ ಮಾಡುವಾಗಲೂ ನೀನು ಆ ಟೈಮ್ನಲ್ಲಿ ನೀನು ಸುಮ್ಮನೆ ಅಂಧ ಅಂಗೀಕಾರ ಮಾಡು. ಅಂಧತೆಯಿಂದ ನಂಬಿಕೊಂಡು ಅಂಧಶ್ರದ್ಧೆಯಿಂದ ಅಂಗೀಕರಿಸಬೇಡ. ನೀನು ಬುದ್ಧಿ ಇದೆ, ವಿವೇಕ ಇದೆ, ನೀನು ವಿಮರ್ಶೆ ಮಾಡಿ ಒಂದು ತೀರ್ಮಾನಕ್ಕೆ ಬಾ. ನೀನು ಪ್ರತಿಯೊಂದು ಕರ್ಮವನ್ನು ನೋಡಿ ಅದನ್ನು ಸರಿಯಾಗಿ ವಿಮರ್ಶೆ ಮಾಡು, ವಿಶ್ಲೇಷಣೆ ಮಾಡು. ಆಮೇಲೆ ಒಂದು ನಿರ್ಧಾರಕ್ಕೆ ಬಾ, ತೀರ್ಮಾನ ಮಾಡು. ನೀನು ಆ ವಿವೇಕ ಎಲ್ಲರಿಗೂ ಬುದ್ಧಿ ಇದೆ, ಎಲ್ಲರೂ ಮಾಡಲೇಬೇಕಾದದ್ದು. ಆ ಥರ ಅಂಗೀಕಾರ ಮಾಡಲ್ಲ. ಒಂದು ಮಾತ್ರ ನಿಜ, ಇದು ಬಹಳ ಕಾಲಗಳಿಂದ, ಬಹಳ ಜನಗಳಿಂದ ಇದು ಅಂಗೀಕರಿಸಲ್ಪಟ್ಟದ್ದು. ಇದಕ್ಕೆ ಲೋಕಾಂಗೀಕಾರ ಪ್ರಾಮಾಣ್ಯ ಅಂತ ಹೇಳ್ತಾರೆ. ಲೋಕವೇ ಅಂಗೀಕಾರ ಮಾಡಿಕೊಂಡ್ರು ಪ್ರಾಮಾಣ್ಯ. ನಾವು ಟೈಮ್ ಟೆಸ್ಟಿಂಗ್ ಅಂತೀವಿ. 1947 ಹೋಟೆಲ್ ರೀ, ಅವತ್ತಿಂದ ಇದೆ. MTR ಅವತ್ತಿಂದ ಇದೆ, 100 ವರ್ಷ ಆಗೋಯ್ತು ಅದಕ್ಕೆ ಅಂತ ನಾವು ಅದನ್ನು ನಂಬ್ಕೊಂಡು ಹೋಗ್ತೀವಿ ಅಂದಾಗ, ಒಂದು ಶಾಸ್ತ್ರವನ್ನು ನಂಬೋದಾಗಲಿ ಬಹಳ ಹಳೆಯದು ಅಂತ, ಒಂದು ನ್ಯಾಯವನ್ನು, ನೀತಿಯನ್ನು ನಂಬೋದಾಗಲಿ ಮನುಷ್ಯ ಮಾಡಲೇಬೇಕಾಗತ್ತದು. ಪರಂಪರೆಯಿಂದ ಬಂದದ್ದು. ಅದರಿಂದ ಬಹಳ ಹಿಂದಿನಪ್ಪ ಅದು ನಾವು ಅದೇ ಇದಕ್ಕೆ ಗುಣದ ಗುರುತು ಏನಂದರೆ ಅದು ಬಹಳ ಲೋಕ ಅಂಗೀಕರಿಸಿರೋದು ಗುರುತಿದು. ಇದನ್ನು ಜ್ಞಾಪಕ ಇಟ್ಕೊ ನೀನು, ಬಹಳ ಹಳೇದಿದು. ಇದನ್ನು ಹೇಳಬೇಕಾದ್ರೆ ಶ್ರೀಕೃಷ್ಣ ಈ ತಾತ್ಪರ್ಯವನ್ನು ಯಾತಕ್ಕೆ ತಗೊಂಡು ಬಂದ ಅನ್ನೋದು ಬಹಳ ಚೆನ್ನಾಗಿದೆ. ಇದನ್ನು ಓದಿದಾಗ ಎಲ್ಲ ಕಾಲಕ್ಕೂ ಭಗವದ್ಗೀತೆ ಯಾವತ್ತೋ ಯಾರಿಗೋ ಹೇಳಿದ್ದಾಗಲ್ಲ. ಇವತ್ತು ಕೃಷ್ಣ ನಮ್ಗೆ ಹೇಳ್ತಿದ್ದಾನೆ ಅನ್ನೋ ಹಾಗೇನೆ ನಮಗೆ ಗೋಚರವಾಗುತ್ತೆ. ಯಾಕೆಂದರೆ ಈಗಿನ ಕಾಲದವ್ರಿಗೆ ಇದು ಬೇಕಾಗುತ್ತೆ. ಪ್ರಾಚೀನ ಮತ್ತು ಪಾರಂಪರ್ಯ ಎರಡನ್ನ ಅವನು ಹೊಗಳಿದ್ದಾನೆ. ಪ್ರಾಚೀನ ಎರಡನ್ನೂ ಕೂಡ ಅವನು ಹೊಗಳಿ ಈ ತಾತ್ಪರ್ಯವನ್ನು ಬರೆದಿದ್ದಾನೆ. ಪ್ರಶಂಸೆ ಮಾಡಿ ಹೇಳಿದ್ದಾನೆ. ನೋಡಿ, ಮಾನವನ ಜೀವನ ಚರಿತ್ರೆ ಅನ್ನೋದು ಒಂದು ಮಹಾನದಿ ಇದ್ದ ಹಾಗೆ. ಈ ಮಹಾನದಿ ಅಂದರೆ ಅದು ಬಹಳ ಪುರಾತನವಾದ ನದಿ. ಇದು ಯಾವಾಗಲೂ ಧುಮ್ಮಿಕ್ಕಿ ಹರಿತಾ ಇರುತ್ತೆ, ಯಾವಾಗಲೂ ಧಾರಾಕಾರವಾಗಿ ಹರಿತಾ ಇರುತ್ತೆ.
ಯಾವಾಗಲೂ ಎಲ್ಲೂ ಕೂಡ ಅದು ನಿಲ್ಲೋದೇ ಇಲ್ಲ, ಉಕ್ಕಿ ಉಕ್ಕಿ ಬರ್ತಾ ಇರುತ್ತೆ. ಅಂಥ ನದಿ ಮಾನವನ ಚರಿತ್ರೆ ಅನ್ನೋದು. ಮಾನವ ಅನ್ನೋದು ಯಾವ ಥರ ಅವನ ಚರಿತ್ರೆ ಇದೆ, ಅವತ್ತಿಂದ ಇದೆ ಈ ಕರ್ಮಯೋಗ ಅನ್ನೋದು, ಅವತ್ತಿಂದ ಇದೆ ಈ ಜ್ಞಾನಯೋಗ ಅನ್ನೋದು. ಆ ಮಾನವನ ಚರಿತ್ರೆ ಎಲ್ಲಿಂದ ಶುರು ಆಯಿತೋ, ಮನುವಿಂದ ಶುರುವಾಗಿರೋದಿದು. ಅದು ಧಾರಾಕಾರವಾಗಿ ಹರ್ಕೊಂಡು ಹೋಗ್ತಾ ಇದೆ. ಅದೊಂದೇ ಸಾಲದ ಅದರ ಒಂದು ಬಲಾಢ್ಯ ಗುಣಾಢ್ಯ ಅಂತ, ಬಲವನ್ನ ಗುಣವನ್ನ ತೋರಿಸೋದಕ್ಕೆ, ಅದರ ಜ್ಞಾನದ ಮಹತ್ವನ ತೋರಿಸೋದಕ್ಕೆ ಅಷ್ಟೇ ಸಾಲದ. ಯಾವ ನದಿ ಅಲ್ಲಲ್ಲೇ ಕಡೆಯ ಕಡ್ಕೊಳ್ಳೋದು, ಅಲ್ಲೇ ಛಿದ್ರವಾಗೋದು, ಅಲ್ಲೇ ನಿಂತೋಗೋದು, ಅಂಥದ್ದು ನದಿಗಳೆಲ್ಲ ಬತ್ತು ಹೋಗೋದು ಆಗ್ತಾ. ಆದರೆ ಎಷ್ಟೋ ಮತಗಳು ಹಾಗೆ ಹೊರಟೋಗಿದೆ ಅಲ್ವಾ. ಇದು ಹೇಗೆ ಉಳ್ಕೊಂಡು ಬರ್ತಾ ಇದೆ? ಇದು ಮಹಾನದಿ ಇದ್ದ ಹಾಗೆ. ಇಲ್ಲದೆ ಇದ್ರೆ ಏನಾಗುತ್ತೆ? ಪರಸ್ಪರ ಒಂದು ಅಸಂಬದ್ಧತೆ ಉಂಟಾಗುತ್ತೆ. ಪರಸ್ಪರ ಅಸಂಬದ್ಧತೆಯಿಂದ ಅರ್ಥ ಅನರ್ಥವಾಗುತ್ತೆ, ಅದರಿಂದ ಪರದಾಟ ಉಂಟಾಗುತ್ತೆ. ಈ ಪರದಾಟ ಎಲ್ಲ ಈ ಕಾರಣದಿಂದಲೇ ಪ್ರಪಂಚದಲ್ಲಿ ಅವತರಿಸಿದ ಈ ಸಮಾಜ ಪರಿಷ್ಕಾರಕರೆಲ್ಲರೂ ಕೂಡ ಅವ್ರು ಹೇಳಿರೋದು, ನಮ್ಮ ಪೂರ್ವಿಕರನ್ನ ನಾವು ಅನುಸರಿಸ್ತಾ ಇದ್ದೀವಿ ಅಂತಲೇ ಹೇಳಿರೋದು. ಆ ಗುರು ಪರಂಪರೆಯ ಹೆಸರು ಇಲ್ಲದೆ ನಾವು ಪಾಠವನ್ನು ಶುರು ಮಾಡೋದೇ ಇಲ್ಲ. ಯಾಕೆಂದ್ರೆ ಇವರೆಲ್ಲರೂ ಹೇಳಿರೋದನ್ನ ನಾನು ಹೇಳ್ತಾ ಇದ್ದೀನಿ, ನಂದೇನು ಹೊಸದಿಲ್ಲ. ಈವನ್ ಯೇಸು ಕ್ರಿಸ್ತ ಕೂಡ ಹೇಳ್ತಾರೆ, ಈ ಒಂದು ಧರ್ಮ ಇರೋದು, ಒಂದು ಮತ ಇರೋದು, ಒಂದು ಸತ್ಯ ಇರೋದು, ನಾನು ಹೊಸದಾಗಿ ಏನೂ ಮಾಡಿಲ್ಲ. ಎಲ್ಲೋ ಲೋಪದೋಷ ಬಂದಿತ್ತು ಅಂತ ನಾನು ಇದನ್ನ ಪುನರ್ಜನ್ಮ ಕೊಟ್ಟಿದ್ದೀನಿ ಅಷ್ಟೇನೆ, ಪುನರುತ್ಥಾನವಾಗಿದೆ ಅಷ್ಟೇ ಹೊರತು ನಾನು ಹೊಸದಾಗಿ ಏನೂ ಮಾಡಿಲ್ಲ ಅಂತ ಯೇಸು ಕೂಡ ಹೇಳಿದ್ದಾರೆ. ಎಲ್ಲರೂ ಕೂಡ ಯಾರು ವಿವೇಕಿಗಳೋ ಅವರು ಗುರುಗಳನ್ನ ತೋರಿಸ್ತಾರೆ, ಇವರಿಂದಾನೇ ನನಗೆ ಬಂದಿದ್ದು, ಇದು ಹರ್ಕೊಂಡು ಬರ್ತಾ ಇದೆ ಪರಂಪರೆ, ಗುರು ಪರಂಪರೆಯಲ್ಲಿ ತನ್ನನ್ನು ಸೇರಿಸ್ಕೊಳ್ತಾರೆ. ಇದು ನಂದು ಸ್ಟೇಟ್ಮೆಂಟ್ ಅಲ್ಲ, ಇದು ಅದರಲ್ಲಿರೋದು, ವೇದಗಳಲ್ಲಿರೋದು, ಉಪನಿಷತ್ನಲ್ಲಿರೋದು. ವೇದಗಳು ಕೂಡ ಒಂದು ಪ್ರಾಮಾಣ್ಯ. ಯಾಕೆ ಅಂದರೆ ಅದನ್ನು ಅಂಗೀಕಾರ ಮಾಡಿದ್ದಾರೆ ಎಲ್ಲರೂ ಕೂಡ. ವೇದ ಮಹರ್ಷಿಗಳೆಲ್ಲವೂ ಕೂಡ ಅದನ್ನ ಹೇಳ್ತಾರೆ. ಅವರು ಪೂರ್ವಿಕರನ್ನ ನಾವು ಅನುಸರಿಸ್ತಾ ಇದ್ದೀವಿ. ಸೂರಿಗಳು ಅಂತ ಹೇಳ್ತಾರೆ. ಸೂರಿ ಅಂತಂದ್ರೆ ಸ್ಕಾಲರ್ಸ್ ಅಂತ. ಪೂರ್ವ ಸೂರಿಗಳನ್ನ ನಾವು ಅನುಸರಿಸ್ತಾ ಇದ್ದೀವಿ ಅಂತ ವೇದ ಮಹರ್ಷಿಗಳು ಹೇಳಿದ್ದಾರೆ. ಅದಕ್ಕೆ ನಾವು ಒಂದು ಶ್ಲೋಕ ಹೇಳ್ಬೇಕಾದ್ರೆ, ನಾರಾಯಣಂ ಪದ್ಮಭವಂ ವಸಿಷ್ಠಂ, ಅಲ್ಲಿಂದ ಎಲ್ಲ ತನಕ ಶಂಕರಾಚಾರ್ಯರು ಸೇರಿಸ್ಕೊಂಡು ಹೇಳಿ. ಶಂಕರಾಚಾರ್ಯರು ಕೂಡ ಅವ್ರ ಗುರುಗಳನ್ನ ಜ್ಞಾಪಿಸ್ಕೊಳ್ಳದೆ ಅನುಸರಿಸದೆ ಇಲ್ವೇ ಇಲ್ಲ. ಆ ಥರ ಅನುಸರಣೆ ಇದ್ದೇ ಇದೆ. ಅದನ್ನು ನಾವು ಮನಸ್ಸಲ್ಲಿ ಇಟ್ಕೊಳ್ಳೇಬೇಕು ಯಾವಾಗಲೂ. 3 ಪ್ರಕೃತಿ ಸಿದ್ಧವಾದದ್ದು, ಮೂಲಭೂತವಾದದ್ದು. ಇದು ನಮ್ಮ ಟ್ರೆಡಿಷನ್ ಅಂತ ಏನು ಹೇಳ್ತೀವಿ, ಅದಕ್ಕೆ ಕಾರಣವಾದದ್ದು ಏನಂದರೆ ತಂದೆ ಥರ ಇರುವಂತಹ ಶಾಸ್ತ್ರ. ಅದು ಪ್ರಕೃತಿ ಪೂರ್ವ ಸಿದ್ಧವಾದ ಶಾಸ್ತ್ರ. ನಾವು ಅನ್ಕೊಂಡಿದ್ದು ಮಾಡೋದು ಶಾಸ್ತ್ರ ಅಲ್ಲ. ಒಂದು ಶಾಸ್ತ್ರ ಅಂತ ಇದೆ, ಅದು ನಿರ್ಣಯ ಮಾಡಿಬಿಟ್ಟಿದೆ. ಅದು ಪ್ರಕೃತಿ ಸಿದ್ಧವಾಗಿದೆ, ಅದು ತಂದೆ ಆಗಿದೆ, ಎಲ್ಲರಿಗೂ ಪಿತನಾಗಿದೆ. ಅದು ನ್ಯಾಯ, ಪ್ರಕೃತಿ ಸಿದ್ಧವಾದ ನ್ಯಾಯ ತಾಯಿಯ ಹಾಗೆ ರೂಪ ತೆಗೆದುಕೊಂಡಿದೆ. ಆಮೇಲೆ ಮಕ್ಕಳಂತೆ ವ್ಯವಹಾರ ಅಂತ ಹೇಳ್ತಾರೆ. ಆ ಪ್ರಕೃತಿಯ ಒಂದು ಸಿದ್ಧವಾದ ನಿಯಮದಲ್ಲಿ, ಆ ಎಥಿಕ್ಸ್ ಅಂತ ಏನು ಹೇಳ್ತೀವಿ, ಆ ಎಥಿಕ್ಸ್ನಲ್ಲಿ ಎಲ್ಲವೂ, ಆ ಮಾರಲ್ನಲ್ಲಿ ವ್ಯವಹಾರಗಳು ನಡೀತಾ ಇದೆ. ಇದು ಸೇರಿ ಒಂದು ಟ್ರೆಡಿಷನ್ ಅಂತ ಹೇಳ್ತೀವಿ. ಇದು ಸಾಮಾನ್ಯವಾಗಿ ಉಪಚಾರದ ಆಟ ಅಲ್ಲ, ಅಥವಾ ಹುಡುಗಾಟ ಅಲ್ಲ, ಮರಳಲ್ಲಿ ಮನೆ ಕಟ್ಟಿದಂಗಲ್ಲ. ನಿಜವಾಗ್ಲೂ ಮನೆ ಕಟ್ಟೋರ್ನ ನಾವು ಅನುಸರಿಸಬೇಕು. ಅಡಿಪಾಯ ಇರಬೇಕು, ಅದರ ಮೇಲೆ ಇಟ್ಟಿಗೆಗಳನ್ನ ಕರೆಕ್ಟಾಗಿ ಒಂದಕ್ಕೊಂದು ಹೊಂದು ಹಾಕಿ ಜೋಡಿಸ್ಬೇಕು. ಅದರ ಮೇಲೆ ಒಂದು ಮಾಳಿಗೆ ಬರುತ್ತೆ, ಅದರ ಮೇಲೆ ಮಹಡಿ ಬರುತ್ತೆ. ಈ ಥರ ಕಟ್ಟಿದ ಮನೆ ಒಂದು ಬಿಸಿಲಾಗಲಿ, ಮಳೆ ಆಗಲಿ, ಗಾಳಿ ಆಗಲಿ ಎಲ್ಲಕ್ಕೂ ನಿಲ್ಲುತ್ತೆ. ಆ ಥರ ನಿಂತಿದೆ ನಮ್ಮ ವೇದಶಾಸ್ತ್ರ, ಉಪನಿಷತ್ತುಗಳೆಲ್ಲ ಸಾರ್ತಾ ಇದೆ. ಪರಂಪರೆಯಿಂದ ಬಂದದ್ದಿದು. ಇದನ್ನು ಪ್ರಶಂಸೆ ಮಾಡಿದ್ದಾನೆ. ಪ್ರಶಂಸಾ ಯೋಗ ಇದು, ಕರ್ಮ ಪ್ರಶಂಸಾ ಯೋಗ. ಈ ಕರ್ಮಯೋಗ ಅನ್ನೋ ಸಾರವನ್ನ, ವೇದಗಳಲ್ಲಿರೋ ಉಪನಿಷತ್ತುಗಳ ಸಾರವನ್ನು ಭಗವದ್ಗೀತೆಯಲ್ಲಿ ತಂದು ಪುನಃ ಅದನ್ನು ಓದುವ ಹಾಗೆ ಮಾಡಿದ್ದಾನೆ ಕೃಷ್ಣ. ಇದು ನಮ್ಮ ಸಂಸ್ಕೃತಿಯಲ್ಲಿ ಇದು ಮುಂದುವರ್ಕೊಂಡು ಹೋಗಬೇಕಾದದ್ದು. ಯಾವುದೇ ಪೇಜ್ ತೆಗಿರಿ, ಯಾವುದೇ ಒಂದು ಶ್ಲೋಕ ತೆಗಿರಿ, ನಿಮ್ದು ಯಾವುದೇ ಆ ಮೊಮೆಂಟ್ಗೆ ಯಾವುದೇ ಒಂದು ನಿಮ್ಮಲ್ಲಿ ಒಂದು ಸಮಸ್ಯೆಗಳಿರಬಹುದು, ಏನೋ ಒಂದು ತೊಡಕು ಇರ್ಬೋದು, ಏನೋ ಒಂದು ಡೌಟ್ ಇರ್ಬೋದು,
ಎಲ್ಲಕ್ಕೂ ಉತ್ತರ ಯಾವುದು ಶ್ಲೋಕ ತೆಗೆದ್ರೂ ಆ ಶ್ಲೋಕದಲ್ಲಿದೆ. ಪ್ರತಿಯೊಂದು ಶ್ಲೋಕವೂ ಕೂಡ ಧಾರಿಯಾಗಿ ಆ ಮಹಾನದಿಗೆ ಸೇರಿದೆ ಅಂತ ಗೊತ್ತಾಗುತ್ತೆ. ಎಲ್ಲ ರಿವರ್ಲೆಟ್ಸ್ ಥರ ಪ್ರತಿಯೊಂದು ಚಾಪ್ಟರು ಕೂಡ ಭಗವದ್ಗೀತೆನಲ್ಲಿ. ಭಗವದ್ಗೀತೆ ಒಂದು ಇಟ್ಕೊಂಡ್ರೆ ಜೀವನ ನಿಜವಾಗ್ಲೂ ಕೂಡ ಪರಿಪೂರ್ಣವಾಗೋದ್ರಲ್ಲಿ ಸಂಶಯವೇ ಇಲ್ಲ. ಉಸಿರಾಡೋದು ಭಗವದ್ಗೀತೆ ಅಂತ ಹೇಳ್ತಿರಲ್ಲ ನಾನು, ಹಾಗೆಯೇ ಜೀವನ ಧರ್ಮ ಯೋಗ ಭಗವದ್ಗೀತೆಯ ಸಂಪೂರ್ಣ ರಸವನ್ನು ಸಾರವನ್ನು ತೆಗೆದು ನಮ್ಮ ಜೀವನದಲ್ಲಿ ಬೆಳಗ್ಗೆ ಎದ್ದರೆ ರಾತ್ರಿವರೆಗೂ ಭಗವದ್ಗೀತೆ ಯಾವ ರೀತಿ ನಾವು ನುಡಿಬೇಕು, ಭಗವದ್ಗೀತೆಯಲ್ಲಿ ನಡಿಬೇಕು, ಭಗವದ್ಗೀತೆಯಲ್ಲಿ ಬದುಕಬೇಕು ಅನ್ನೋದು ಇರೋದ್ರಿಂದ ಇದು ಬಹಳ ದೊಡ್ಡ ಗ್ರಂಥ. ಇದೊಂದು ಗ್ರಂಥ ಓದಿದ್ರೆ ಎನ್ಸೈಕ್ಲೋಪೀಡಿಯಾ ಥರ ಎಲ್ಲದಕ್ಕೂ ಉತ್ತರ ಸಿಗುತ್ತೆ. ಮುಂದುವರಿಸ್ತೀನಿ.